ನಮ್ಮ ಭಾರತದಲ್ಲಿ ಈ ರೀತಿಯಾದ ಸ್ವರ್ಗ ಇದೆ ಅಂತ 99.9% ಜನಕ್ಕೆ ಗೊತ್ತೇ ಇಲ್ಲ. ನನ್ನ ಟ್ರಾವೆಲಿಂಗ್ ಜೀವನದಲ್ಲಿ ನಾನ್ ನೋಡಿದಂತೆ ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದು. ಯಾವುದೇ ಒಂದೇ ಒಂದು ಡೈವರ್ಷನ್ ಇಲ್ಲದೆ 200 ಕಿಲೋಮೀಟರ್ ಹೋಗೋದಕ್ಕೆ 9 ಗಂಟೆ ಈ ಅತಿ ಚಿಕ್ಕ ರಸ್ತೆಯಲ್ಲಿ ಬೆಟ್ಟಗಳ ನಡುವೆನೆ ವ್ಯಾಲಿಯಲ್ಲಿ ಸಾಗುವ ಜರ್ನಿ ಮೋಸ್ಟ್ ಥ್ರಿಲ್ಲಿಂಗ್ ರೋಡ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇಲ್ಲಿಗೆ ಹೋಗೋ ದಾರಿ ಅತಿ ರೋಚಕ ಮತ್ತು ಆಫ್ ರೋಡ್ ಅಡ್ವೆಂಚರಸ್ ಆಗಿರೋದ್ರಿಂದ ಈ ಭಾಗದಲ್ಲಿ ಬೇರೆ ಗಾಡಿಗಳು ಸಿಗೋದು ತುಂಬಾ ಅಪರೂಪ. ಇದು ಅನಿನಿ, ಅರುಣಾಚಲ ಪ್ರದೇಶದ ಪುಟ್ಟ ಊರು. ಯಾವುದೇ ಬಸ್ಸು, ಟ್ರೈನು, ಫ್ಲೈಟ್ ವ್ಯವಸ್ಥೆ ಇಲ್ಲದೆ ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲದ ಊರು. ಇಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಸ್ವಂತ ವಾಹನ ಇರಬೇಕು ಅಥವಾ ದಿನ ಬೆಳಿಗ್ಗೆ ಸಿಟಿಯಿಂದ ಹೊರಟು ರಾತ್ರಿ ತಲುಪೋ ಟಾಟಾ ಸುಮೋ ಅಲ್ಲಿ ಹೋಗ್ಬೇಕು. ನಾನು ಸಾಕಷ್ಟು ಜಾಗಗಳೇ ಹೋಗಿದ್ದೀನಿ, ಆದ್ರೆ ಇದು ಬೇರೆನೆ ಲೋಕ. ಇಂಡಿಯಾ ಮ್ಯಾಪ್ ಅಲ್ಲಿ ಕೊನೆಯಲ್ಲಿ ಚೈನಾ ಟಿಬೆಟ್ ಬಾರ್ಡರ್ ಹತ್ರ ಇರುವ ಈ ಜಾಗ ವ್ಯಾಲಿ ಆಫ್ ಫ್ಲವರ್ಸ್ ಅಂತಾನೂ ಕರೀತಾರೆ. ಎಲ್ಲಿ ನೋಡಿದ್ರು ಜಲಪಾತಗಳು, ಹಿಮ ಪರ್ವತಗಳು, ದಾರಿ ಉದ್ದಕ್ಕೂ ದಟ್ಟ ಕಾಡು, ನಿಮ್ಮ ಪ್ರತಿ ಉಸಿರಲ್ಲೂ ಸ್ವಚ್ಛ ಗಾಳಿ, ಹಿಮಕರಗಿ ಹರಿಯುವ ನದಿ ಶಬ್ದ ಬಿಟ್ರೆ ಬೇರೆ ಯಾವ ಹಾನ್ ಶಬ್ದನೂ ಇಲ್ಲಿಲ್ಲ. ಅನಿನಿಂದ 1 ಅವರ್ ಜರ್ನಿ ಮಾಡಿದ್ರೆ ನಮ್ಗೆ ಚಿಗು ಕ್ಯಾಂಪ್ ಸೈಟ್ ಸಿಗುತ್ತೆ. ಇಲ್ಲಿಗೆ ಹೋಗೋ ದಾರಿ ಗೂಗಲ್ ಮ್ಯಾಪ್ಸ್ ಅಲ್ಲೂ ಇಲ್ಲ, ಆದ್ರೆ ಸುಂದರವಾದ ರಸ್ತೆ ಇದೆ. ಇಲ್ಲಿ ಇದೊಂದೇ ಸ್ಟೇ ಇರೋದು, ಲಕ್ಸುರಿ ಇಲ್ಲ, ಆದ್ರೆ ನೇಚರ್ ಅಲ್ಲಿ ಇದೆಲ್ಲ ಬೇಕಾಗಲ್ಲ. ನೀವು ಹೋಗ್ಬೇಕಾದ್ರೆ ಫಸ್ಟ್ ಡೇ ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದ್ರೆ ಇಲ್ಲಿ ಯಾವುದೇ ನೆಟ್ವರ್ಕ್ ಸಂಪರ್ಕ ಇರೋದಿಲ್ಲ. ಇದು ಎಷ್ಟು ಡೀಪ್ ವ್ಯಾಲಿ ಅಂದ್ರೆ ಸೂರ್ಯನ ಕಿರಣ ಕೂಡ ಸರಿಯಾಗಿ ಬೀಳೋದಿಲ್ಲ. ಜಸ್ಟ್ ನಾವು ಮತ್ತೆ ಈ ಮೌಂಟೇನ್ಸ್ ಅಷ್ಟೇ. ಕಂಪ್ಲೀಟ್ ನಮ್ಮ ಮೈಂಡ್ ಫ್ಯಾಕ್ಟರಿ ರಿಸೆಟ್ ಆಗೋಗುತ್ತೆ. ಇಲ್ಲಿ ಬೈಕ್ ಓಡಿಸೋ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಥೆರಪಿ ಅನ್ಕೊಳ್ಳಿ. ಇಲ್ಲಿಗೆ ಬಂದ್ಮೇಲೆ ನನ್ಗನ್ಸಿದಿಷ್ಟೇ, ಕೆಲವು ಜಾಗಗಳು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಕ್ಕಿಂತ ಚೆನ್ನಾಗಿರುತ್ತೆ ಅಂತ. ಭಾರತದ ಮೂಲೆ ಮೂಲೆ ಸುತ್ತಾಡಿ ಕನ್ನಡದಲ್ಲಿ ಒಂದೊಳ್ಳೆ ಕಂಟೆಂಟ್ ಕೊಡ್ಬೇಕು ಅನ್ನೋ ಪ್ರಯತ್ನ ನಮ್ದು. ನಮ್ಮನ್ನ ಸಪೋರ್ಟ್ ಮಾಡ್ಬೇಕಾ ಬೇಡವ ಅನ್ನೋ ತೀರ್ಮಾನ ನಿಮ್ದು.